67ರಲ್ಲಿ ಮಾಡಿದ್ವಿ ಸಮ್ಮೇಳನ. ಅದಕ್ಕೆ ಜನರಲ್ ಕಾರ್ಯಪ್ಪನವರು ಉದ್ಘಾಟನೆ ಮಾಡಿದ್ರು. ನಮ್ಮ ಜೆ.ಎಚ್. ಪಟೇಲ್ರು, ಆ ಜೆ.ಎಚ್. ಪಟೇಲ್ರು ಆ ವರ್ಷ ಪ್ರಥಮ ಬಾರಿಗೆ ಲೋಕಸಭೆಯಲ್ಲಿ ಕನ್ನಡದಲ್ಲಿ ಭಾಷಣ ಮಾಡಿದ್ರು. 66 ಸುಮಾರಲ್ಲಿ ಅವರು ಕನ್ನಡದಲ್ಲಿ ಭಾಷಣ ಮಾಡಿ ಅವರನ್ನ ಕರೆದು ಏನು ಅಭಿನಂದನೆ ಮಾಡಬೇಕು ಅಂತ ಹೇಳಿ ನಾವು ಇದ್ ಮಾಡ್ಕೊಂಡ್ವಿ. ಅದೇ ಸಮಯಕ್ಕೆ ಸರಿಯಾಗಿ ಈ ಯುವಕ ಸಮ್ಮೇಳನ ಕೂಡ ಮಾಡ್ಬೇಕು ಅಂತ ಪ್ರಾರಂಭ ಮಾಡಿ ಪಟೇಲ್ರೇ ಅಧ್ಯಕ್ಷತೆ ವಹಿಸಿದ್ರು. ನಾಗ್ ಪೈ ಅವರು ಬಂದಿದ್ರು, ರವಿ ರಾಯ್ ಅವರು ಬಂದಿದ್ರು. ದೊಡ್ಡ ಸಮ್ಮೇಳನ, ಆ ಕಾಲಕ್ಕೆ ಯುವಜನರ ಒಂದು ದೊಡ್ಡ ಸಮ್ಮೇಳನ ಆಯಿತು. ಅದಾದ್ಮೇಲೆ ಸಾಕಷ್ಟು ಕೆಲಸಗಳನ್ನ ನಾವು ಮಾಡಿದ್ವಿ. ಈ ರಾಜಾಜಿನಗರಕ್ಕೆ ಹೆಸರಿಟ್ಟಾಗ್ಲೂ ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ, ನಮ್ಮ ಹಿಂದೂ ವಿದ್ಯಾರ್ಥಿ ಯುವಕ ಸಮ್ಮೇಳನದ ಸದಸ್ಯರೆಲ್ಲ. ಯಾಕೆಂದ್ರೆ ಅವ್ರಿಗೂ ನಮಗೂ ಏನ್ ಸಂಬಂಧ, ರಾಜಾಜಿನಗರದ ಬೆಂಗಳೂರಿಗೆ ಯಾಕೆ ಇಡಬೇಕು ಅಂತ ಹೇಳಿ ನಾವು ಆ ಕಾಲದಲ್ಲಿ ಪ್ರೊಟೆಸ್ಟ್ ಮಾಡಿ ನಾವು ಬೀದಿ ಮೇಲೆ ಪ್ರೊಟೆಸ್ಟ್ ಮಾಡ್ತಾ ಇದ್ದವ್ರು ನಾವೆಲ್ಲ. ಆ ಕಾಲದಲ್ಲಿ ಇನ್ನ ಅವೆಲ್ಲ ಪ್ರೊಟೆಸ್ಟ್ ಅವೆಲ್ಲ ಇನ್ನ ಆ ಕಾಲದಲ್ಲಿ ಏನು ಇರ್ಲಿಲ್ಲ. ಆ ಕಾಲದಲ್ಲಿ ನಾವೆಲ್ಲ ಯುವಕರೆಲ್ಲ ಸೇರಿ ಆ ಕೆಲಸವನ್ನ ನಾವು ಅವಾಗ ಮಾಡ್ಕೊಂಡು ಹೋದ್ವಿ ನಾವು.